ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ ನೋಡ್ತಾ ಇದ್ದಾರೆ. ಇವತ್ತು ನನ್ನ ಮುಂದೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ M31s ಫೋನ್ ಇರುವಂಥದ್ದು. ಇದಕ್ಕಿಂತ ಮುಂಚೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ M30s, M31 ಮೋಸ್ಟ್ ಸಕ್ಸಸ್ಫುಲ್ ಫೋನ್ ಆಗಿತ್ತು ಈ ಒಂದು ಪ್ರೈಸ್ ರೇಂಜಲ್ಲಿ. ಅಂದರೆ 15,000 ಪ್ರೈಸ್ ರೇಂಜಲ್ಲಿ ಒಂದು ಒಳ್ಳೆಯ ಫೋನ್ಗಳಾಗಿತ್ತು. ಇದೀಗ M31s ಲಾಂಚ್ ಮಾಡಿದ್ದಾರೆ. ಈ ಒಂದು ಫೋನಿಗೆ 19,500 ಆಗ್ತಾ ಇರುವಂಥದ್ದು. 19,500 ಕೊಡುವಂಥದ್ದು ಈ ಒಂದು ಫೋನ್ ಏನಿದೆ, ಏನು ಚೆನ್ನಾಗಿದೆ, ಒಂದು ಫೋನ್ ನಾವು ಪರ್ಚೇಸ್ ಮಾಡ್ಬೋದು. ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಟಿಪ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಒಂದು ಫೋನನ್ನು ಅನ್ಬಾಕ್ಸ್ ಮಾಡೋಣ. ನೋಡ್ತಾ ಇದ್ರೆ ಒಂದು ಬಾಕ್ಸ್ ನಿಮಗೆ ಈ ರೀತಿ ಸಿಗ್ತಾ ಇರುವಂಥದ್ದು. ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇನ್ನೊಂದು ಸಣ್ಣ ಬಾಕ್ಸ್ ಸಿಗ್ತಾ ಇದೆ. ಅದರೊಳಗೆ ನಿಮಗೆ ಸಿಮ್ ಎಜೆಕ್ಟರ್ ಟೂಲ್ ಸಿಗ್ತಾ ಇರುವಂಥದ್ದು ಮತ್ತು ಯೂಸರ್ ಮ್ಯಾನುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್, ವಾರಂಟಿ ಕಾರ್ಡ್ ಎಲ್ಲ ಈ ಒಂದು ಬಾಕ್ಸ್ ಒಳಗಿರುವಂಥದ್ದು. ಅದನ್ನು ಬಿಟ್ಟರೆ ಡೈರೆಕ್ಟಾಗಿ ನಿಮಗೆ ಈ ಒಂದು ಫೋನ್ ಸಿಗ್ತಾ ಇದೆ. ಒಂದು ಫೋನನ್ನು ಪಕ್ಕಕ್ಕಿಟ್ಟು ಬೇರೆ ಏನೆಲ್ಲ ಇದೆ ಅಂತ ಚೆಕ್ ಮಾಡೋದಕ್ಕೆ ಹೋದರೆ, ಇನ್ನು ಒಂದು ಫೋನ್ನ ಬಿಟ್ಟರೆ ನಿಮಗೆ ಒಂದು ಬಾಕ್ಸ್ ಒಳಗೆ USB Type-C ಇಂದ Type-C ಡಾಟಾ ಕೇಬಲ್ ಸಿಗ್ತಾ ಇರುವಂಥದ್ದು. ಇದೇ ಮೊದಲ ಬಾರಿಗೆ ಈ ರೀತಿ ಒಂದು ಕೇಬಲ್ನ ಬಾಕ್ಸ್ ಒಳಗೆ ನೀಡ್ತಾ ಇರುವಂಥದ್ದು M ಸೀರೀಸ್ನಲ್ಲಿ. ಜೊತೆಗೆ ನಿಮಗೆ ಈ ಒಂದು ಬಾಕ್ಸ್ ಒಳಗೆ 25 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಸಿಗ್ತಾ ಇರುವಂಥದ್ದು. ಹೌದು, ಇದು ಕೂಡ M ಸೀರೀಸ್ನಲ್ಲಿ ಮೊದಲ ಬಾರಿಗೆ 25 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ನ ಬಾಕ್ಸ್ ಒಳಗೆ ಇಟ್ಟಿರುವಂಥದ್ದು. ಒಂದು ಒಳ್ಳೆ ವಿಷಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದನ್ನು ಬಿಟ್ಟರೆ ನೋಡ್ತಾ ಇದ್ದೀರಾ, ಡೈರೆಕ್ಟಾಗಿ ಒಂದು ಫೋನ್ ಒಳಗೆ ಸಿಗ್ತಾ ಇದೆ. ಒಂದು ಡಿಫ್ರೆಂಟ್ ಲುಕ್ಕು ಆಯಿತು ನಿಮಗೆ. M ಸೀರೀಸ್ನಲ್ಲಿ ಈ ರೀತಿ ಲುಕ್ ಇದೆ ಮೊದಲ ಬಾರಿಗೆ ನೀಡ್ತಾ ಇದ್ದಾರೆ. ಈ ರೀತಿ ಡಿಸೈನ್ ಕೂಡ ಮೊದಲ ಬಾರಿಗೆ ನೀಡ್ತಾ ಇರುವಂಥದ್ದು. ಒಂದು A ಸೀರೀಸ್ ಫೋನ್ನ, ಸ್ಯಾಮ್ಸಂಗ್ನ A ಸೀರೀಸ್ ಫೋನ್ನ ಕೈಲಿ ಇಟ್ಕೊಂಡಿದ್ದೀರಾ ಅನ್ನೋ ಒಂದು ಫೀಲ್ ನಿಮ್ಗೆ ಆಗುತ್ತೆ. ಒಂದು ವೆಯ್ಟ್ ಇದೆ ಆಯಿತಾ, ಒಂದು ಲೆವೆಲಿಗೆ ವೆಯ್ಟ್ ಇದೆ, ಏನೋ ದೊಡ್ಡ ಬ್ಯಾಟ್ರಿದಲ್ಲಿರುವಂಥದ್ದು. ಡಿಸೈನ್ ಬಗ್ಗೆ ಮಾತನಾಡಬೇಕು ಅಂತಂದರೆ, ಒಂದು ಫೋನ್ನ ಮುಂಭಾಗದಲ್ಲಿ ನಿಮಗೆ ನೋಡ್ತಾ ಇದ್ದಾರೆ ಫುಲ್ ಸ್ಕ್ರೀನ್ ಡಿಸ್ಪ್ಲೇ ಸಿಗ್ತಾ ಇರುವಂಥದ್ದು. ಎಲ್ಲ ಕಡೆನೂ ಬೆಜಲ್ ತುಂಬ ಕಡಿಮೆ ಇದೆ, ಮಧ್ಯದಲ್ಲಿ ಒಂದು ಪಂಚ್ ಇರುವಂಥದ್ದು. ಇದೊಂದು ಇನ್ಫಿನಿಟಿ ಓ ಡಿಸ್ಪ್ಲೇ ಆಗಿರುವಂಥದ್ದು. ಇನ್ನು ಹಿಂದಕ್ಕೆ ಬಂತು ಅಂತ ಅಂದರೆ ನೋಡ್ತಾ ಇದ್ದರೆ ಇದೊಂದು ಗ್ರೇಡಿಯಂಟ್ ಲುಕ್ ನಿಮಗೆ ನಡೆ ಸಿಗ್ತಾ ಇರುವಂಥದ್ದು. ಕ್ವಾಡ್ ಕ್ಯಾಮ್ರಾ ಸೆಟಪ್ ಇದೆ ಮತ್ತು ಒಂದು ಸಿಂಗಲ್ LED ಫ್ಲಾಶ್ ಇರುವಂಥದ್ದು. ಹಿಂದ್ಗಡೆಯಿಂದ ಒಂದು ರೀತಿ ಗ್ಲಾಸಿ ಫೀಲ್ ಆಯ್ತಾ ನಿಮಗೆ, ಸ್ಮಡ್ಜ ಸ್ವಲ್ಪ ಆಗುತ್ತೆ. ಸೊ ನೋಡ್ತಾ ಇದ್ದೀರಾ, ಇದೊಂದು ಪ್ಲಾಸ್ಟಿಕ್ ಬಾಡಿದಾಗಿರುವಂಥದ್ದು. ಓವರಾಲ್ ಡಿಸೈನ್ ನನಗಂತೂ ತುಂಬ ಇಷ್ಟ ಆಯಿತು. ಜೊತೆಗೆ ಇದರಲ್ಲಿ 3.5mm ಹೆಡ್ಫೋನ್ ಜಾಕ್ ಇದೆ, USB Type-C ಇದೆ ಕೆಳಗಡೆ. ಜೊತೆಗೆ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುವಂಥದ್ದು. ಇದೇ ಮೊದಲ ಬಾರಿಗೆ M ಸೀರೀಸ್ನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ನ ಸಹ ನೀಡಿದ್ದಾರೆ. ಸೊ ಇದೊಂಥರ ಯೂನಿಕ್ ಡಿಸೈನು M ಸೀರೀಸ್ಗೆ ಅಂತ ಹೇಳ್ಬೋದು ಒಂದು ರೀತಿ. ಸೊ ಓವರಾಲ್ ಡಿಸೈನ್ ನನಗಂತೂ ತುಂಬ ಇಷ್ಟ ಆಯಿತು. ಇನ್ನೂ ಒಂದು ಫೋನ್ ಇರುವಂಥ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕು ಅಂತಂದರೆ, ಒಂದು ಫೋನಲ್ಲಿ 6.5 ಇಂಚಿನ ಫುಲ್ HD+ ರೆಸಲ್ಯೂಷನ್ ಹೊಂದಿರುವಂಥ AMOLED ಡಿಸ್ಪ್ಲೇ ಇರುವಂಥದ್ದು. ಈ ಒಂದು AMOLED ಡಿಸ್ಪ್ಲೇ ನಿಮಗೆ ಪಂಚೋಲ್ ಕ್ಯಾಮ್ರಾ ಸಿಗ್ತಾ ಇದೆ. ಯಾವುದೇ ಒಂದು ಫೋನಲ್ಲಿ AMOLED ಡಿಸ್ಪ್ಲೇಲಿ ಪಂಚೋಲ್ ಕ್ಯಾಮ್ರಾ ಇದೆ ಅಂತಂದರೆ ಅದರ ಕಾಸ್ಟ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಏನಕ್ಕೆ ಅಂತಂದರೆ, ಒಂದು AMOLED ಡಿಸ್ಪ್ಲೇಗೆ ಪಂಚೋಲ್ ಮಾಡೋದಕ್ಕೆ ಪ್ರೊಡಕ್ಷನ್ ಕಾಸ್ಟ್ ತುಂಬ ಜಾಸ್ತಿ ಆಗುತ್ತೆ. ಏನಕ್ಕೆ ಎರರ್ಗಳು ತುಂಬ ಜಾಸ್ತಿ ಬರುತ್ತೆ, ಅದರಿಂದ ಕಾಸ್ಟು ಕೂಡ ಜಾಸ್ತಿ ಆಗುತ್ತೆ. ಸೊ ಈ ಪ್ರೈಸ್ ರೇಂಜಲ್ಲಿ ನೋಡ್ಬೋದು, ನಿಮಗೆ ಯಾವ ಫೋನಲ್ಲೂ ಸಹ AMOLED ಡಿಸ್ಪ್ಲೇಲಿ ಪಂಚೋಲ್ ಕ್ಯಾಮ್ರಾ ಇರುವಂಥ ಒಂದು ಡಿಸ್ಪ್ಲೇನ ಹೊಂದಿರುವಂಥ ಫೋನ್ ನಿಮಗೆ ಸಿಗೋದಿಲ್ಲ. ಸೊ ಮೆಜಾರಿಟಿ ಆಫ್ ದ ಕಾಸ್ಟ್ ಈ ಒಂದು ಫೋನಿಗೆ, ಈ ಒಂದು ಡಿಸ್ಪ್ಲೇಗೆ ಹೋಗಿರುತ್ತೆ ಆಯಿತಾ. ಸೊ ಅಲ್ಟಿಮೇಟ್ ಡಿಸ್ಪ್ಲೇ ಹೇಳೋಕ್ಕೆ ಇಷ್ಟಪಟ್ಟು ಡಿಸ್ಪ್ಲೇ ಕ್ವಾಲಿಟಿ ಅಲ್ಟಿ ಆಗಿದೆ, ಜೊತೆಗೆ ಪಂಚೋಲ್ ನೀಡಿದ್ದಾರೆ. ಸೊ ನಿಮಗೆ ಇದೇ ಮೊದಲ ಬಾರಿಗೆ M ಸೀರೀಸ್ನಲ್ಲಿ ಪಂಚೋಲ್ನ ಹೊಂದಿರುವಂಥ ಒಂದು ಡಿಸ್ಪ್ಲೇನ ಹಾಕಿರುವಂಥದ್ದು. ಜೊತೆಗೆ ಅತಿ ಕಡಿಮೆ ಬೆಲೆಯ, ತುಂಬ ಕಡಿಮೆ ಬೆಲೆಯ ಒಂದು ಪಂಚೋಲ್ ಕ್ಯಾಮ್ರಾವನ್ನು ಹೊಂದಿರುವಂಥ ಫೋನ್ ಕೂಡ ಇದಾಗಿರುವಂಥದ್ದು ಒಂದು ಒಳ್ಳೆಯ ವಿಷಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಒಂದು ಫೋನ್ನ ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕು ಅಂತಂದರೆ, ಒಂದು ಫೋನಲ್ಲಿ ಸದ್ಯಕ್ಕೆ 2 ವೇರಿಯಂಟ್ ಇರುವಂಥದ್ದು. ಒಂದು 6GB ರ್ಯಾಮ್ ಮತ್ತು 128GB ಇಂಟರ್ನಲ್ ಮೆಮೊರಿ, ಮತ್ತು ಇನ್ನೊಂದು 8GB ರ್ಯಾಮ್ ಮತ್ತು 128GB ಇಂಟರ್ನಲ್ ಮೆಮೊರಿ. ಈ ಒಂದು ಫೋನ್ ಇರುವಂಥ ಸ್ಟೋರೇಜ್ UFS 2.1ನ ಸ್ಟೋರೇಜ್ ಆಗಿರುವಂಥದ್ದು ಒಂದು ಒಳ್ಳೆಯ ವಿಷಯ. ಒಂದು ಪ್ರೈಸ್ ರೇಂಜಿಗೆ UFS 2.1 ಓಕೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಫಾಸ್ಟ್ ಅಪ್ಲಿಕೇಶನ್ ಇಷ್ಟ ಆಗುತ್ತೆ, ಓಪನ್ ಆಗುತ್ತೆ, ಸ್ಲೋ ಅಂತ ನಿಮಗೆ ಅನಿಸಲ್ಲ. ಜೊತೆಗೆ ಒಂದು ಫೋನಲ್ಲಿ ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ಸ್ ಇರುವಂಥದ್ದು ಒಂದು ಒಳ್ಳೆಯ ವಿಷಯ. 2 ಸಿಮ್ಮು ಜೊತೆಗೆ ಒಂದು ಅಡಿಷನಲ್ SD ಕಾರ್ಡನ್ನು ಸಹ ನೀವು ಹಾಕ್ಬೋದು, ತುಂಬ ಒಳ್ಳೆಯ ವಿಷಯ. ಇನ್ನೂ ಒಂದು ಫೋನ್ ಇರುವಂಥ ಪ್ರೊಸೆಸರ್ ಬಗ್ಗೆ ಮಾತನಾಡಬೇಕು ಅಂತಂದರೆ, ಸ್ಯಾಮ್ಸಂಗ್ M30s ಯಾವ ಪ್ರೊಸೆಸರ್ ಇತ್ತು, M31 ಯಾವ ಪ್ರೊಸೆಸರ್ ಇತ್ತು, ಅದೇ ಪ್ರೊಸೆಸರ್ನ ಈ ಒಂದು ಫೋನ್ಗೂ ಸಹ ಹಾಕಿರುವಂಥದ್ದು. ಅಪ್ಡೇಟ್ ಮಾಡಬೇಕಿತ್ತು, ಇನ್ನೂ ಚೆನ್ನಾಗಿರ್ತಿತ್ತು. ಈ ಒಂದು ಫೋನಲ್ಲಿ Exynos 9611 ಪ್ರೊಸೆಸರ್ ಇರುವಂಥದ್ದು. ಇದೊಂದು ಮಿಡ್ ಎಂಡ್ ಪ್ರೊಸೆಸರು. ಅಂಥದ್ದು ಬೆಂಚ್ ಮಾರ್ಕಲ್ಲಿ ನಿಮಗೆ 1,80,000 ರೇಟಿಂಗ್ ಬರುತ್ತೆ. ಸ್ನ್ಯಾಪ್ಡ್ರ್ಯಾಗನಿಗೆ ಕಂಪೇರ್ ಮಾಡ್ತೀನಿ ಅಂದರೆ ಆಲ್ಮೋಸ್ಟ್ ಸ್ನ್ಯಾಪ್ಡ್ರ್ಯಾಗನ್ 660ಕ್ಕೆ ಈಕ್ವಲೆಂಟ್ ಆಗುವಂಥ ಪ್ರೊಸೆಸರ್ ಇದಾಗಿರುವಂಥದ್ದು. ನೀವು ಮೀಡಿಯಮ್ ಸೆಟ್ಟಿಂಗಲ್ಲಿ ಎಲ್ಲ ಗೇಮ್ಗಳನ್ನು ಬೇಕಾದರೆ ಆಡ್ಕೊಬೋದು. ಹೆವಿ ಗೇಮರ್ ಅಂತ ಅಂದರೆ ಈ ಒಂದು ಫೋನ್ ನಿಮಗೆ ಕಷ್ಟ ಆಗುತ್ತೆ. ಹೆವಿ ಗೇಮರ್ಗಳಿಗೆ ಅಲ್ಲ ಈ ಒಂದು ಫೋನು. ನಾರ್ಮಲ್ ಡೇ ಟು ಡೇ ಯೂಸಿಗೆ ಪ್ರತಿಯೊಂದು ಅಪ್ಲಿಕೇಶನ್ಗಳನ್ನ ನೀವು ಇದರಲ್ಲಿ ಯೂಸ್ ಮಾಡೋ, ಮಲ್ಟಿ ಟಾಸ್ಕ್ ಮಾಡ್ಬೋದು. ಪ್ರತಿಯೊಂದು ಚೆನ್ನಾಗಿದೆ. ಬಟ್ ಗೇಮ್ ಆಡಲ್ಲ ನೀವು, ನಾನು ಗೇಮ್ ಆಡಲ್ಲ, ಉಳಿದಿದ್ದು ಎಲ್ಲದಕ್ಕೂ ಯೂಸ್ ಮಾಡ್ಕೋತೀನಿ ಅಂತಂದರೆ ಈ ಒಂದು ಫೋನ್ ನೀವು ಆರಾಮ್ ಪರ್ಚೇಸ್ ಮಾಡ್ಬೋದು. ಮಿಡ್ ಎಂಡ್ ಪ್ರೊಸೆಸರು ಗೇಮಿಂಗಿಗಂತೂ ಅಲ್ಲ, ನಾರ್ಮಲ್ ಯೂಸಿಗಂತೂ ಅಲ್ಟಿಮೇಟ್ ಆಗಿದೆ. ಸೊ ಇದು ನನ್ನ ಪ್ರೊಸೆಸರ್ನ ಬಗ್ಗೆ. ನನಗೆ ಅನಿಸ್ತಂಗೆ ಒಂದು ಅಪ್ಡೇಟ್ ಮಾಡಬೇಕಿತ್ತು ಪ್ರೊಸೆಸರ್ನ ಆಯಿತಾ. ತುಂಬ ಆಲ್ಮೋಸ್ಟ್ 1 ವರ್ಷದಿಂದ ಸೇಮ್ ಪ್ರೊಸೆಸರ್ನ ಯೂಸ್ ಮಾಡ್ತಾ ಇದ್ದಾರೆ. ಸೊ ಇದೇನು ಕೆಟ್ಟ ಪ್ರೊಸೆಸರ್ ಅಂತ ಅಂತಿಲ್ಲ ನಾನು, ಒಂದು ಒಳ್ಳೆ ಪ್ರೊಸೆಸರ್ನೇ, ಮಿಡ್ ಎಂಡ್ ಪ್ರೊಸೆಸರು. ಬಟ್ ಅಪ್ಡೇಟ್ ಮಾಡಬೇಕಿತ್ತು, ಮಚ್ ಬೆಟರ್ ಇರ್ತಿತ್ತು ಅಂತ ಅನ್ಕೋತೀನಿ. ಇನ್ನೂ ಒಂದು ಫೋನ್ ಇರುವಂಥ ಕ್ಯಾಮ್ರಾ ಬಗ್ಗೆ ಮಾತಾಡಬೇಕು ಅಂತಂದರೆ, ಒಂದು ಫೋನಲ್ಲಿ ರೇರಲ್ಲಿ ಕ್ವಾಡ್ ಕ್ಯಾಮ್ರಾ ಇರುವಂಥ, ಅದರಲ್ಲಿ ಮೈನ್ ಸೆನ್ಸರ್ ಬಂದ್ಬಿಟ್ಟು 64 MP ಮೈನ್ ಸೆನ್ಸರ್ ಇದಾಗಿರುವಂಥ. ಇದೊಂದು ಸೋನಿ ಸೆನ್ಸರ್ ಸೋನಿ IMX 682 ಸೆನ್ಸರ್ ಇದಾಗಿರುವಂಥದ್ದು.
ಕ್ರೇಜಿ ಸೆನ್ಸಾರ್ಗಳು ಹೆವಿ ಫೋಟೋನ ಪ್ರೊಡ್ಯೂಸ್ ಮಾಡುತ್ತೆ. ಆ ಫೋಟೋ ಸ್ಯಾಂಪಲ್ಸ್ಗಳನ್ನ ಗಮನಿಸ್ತಾ ಇದ್ದೀರಾ. 1.8 ಅಪರ್ಚರ್ ಲೋ ಲೈಟಲ್ಲೂ ಕೂಡ ಒಂದು ಒಳ್ಳೆಯ ಫೋಟೋವನ್ನು ಪ್ರೊಡ್ಯೂಸ್ ಮಾಡಬಲ್ಲ ಅಂತ ಸಾಮರ್ಥ್ಯ ಈ ಒಂದು ಸೆನ್ಸಾರ್ ಇರುವಂಥದ್ದು. ಇದನ್ನು ಬಿಟ್ಟರೆ ನಿಮಗೆ 12 ಮೆಗಾ ಪಿಕ್ಸೆಲ್ ಒಂದು ಅಲ್ಟ್ರಾ ವೈಡ್ ಆಂಗಲ್ ಲೆನ್ಸ್ ಇರುವಂಥದ್ದು. ಇದು ಕೂಡ ಒಂದು ಲೆವೆಲ್ ತುಂಬ ವೈಡ್ ಆಗಿದೆ, ಅದನ್ನು ಕೂಡ ಗಮನಿಸ್ತಾ ಇದ್ದೀರಾ. ಮತ್ತು 5 ಮೆಗಾ ಪಿಕ್ಸೆಲ್ ಒಂದು ಮ್ಯಾಕ್ರೋ ಲೆನ್ಸ್ ಇರುವಂಥದ್ದು ಮತ್ತು ಇನ್ನೊಂದು 5 ಮೆಗಾ ಪಿಕ್ಸೆಲ್ ಡೆಪ್ತ್ ಸೆನ್ಸಾರ್ ಇರುವಂಥದ್ದು. ಇದಿಷ್ಟು ಹಿಂಗಡೆ ಇರುವಂಥ ಕ್ಯಾಮ್ರಾದ ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತಂದರೆ 32 ಮೆಗಾ ಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಇರುವಂಥದ್ದು. ಇದು ಕೂಡ ಡೀಸೆಂಟ್ ಆಗಿದೆ. ಆ ಒಂದು ಫೋಟೋ ಸ್ಯಾಂಪಲ್ಸ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ. ನನಗೇನೋ ಈ ಒಂದು ಫೋನ್ ಪ್ರೊಡ್ಯೂಸ್ ಮಾಡುವಂಥ ಫೋಟೋ ನನಗಂತೂ ತುಂಬ ಇಷ್ಟ ಆಯಿತು. ನೀವು ಕೂಡ ಆ ಒಂದು ಫೋಟೋ ಸ್ಯಾಂಪಲ್ಸ್ನ ನೋಡಿ ಜಡ್ಜ್ ಮಾಡ್ಬೋದು ಯಾವ ರೀತಿ ಇದೆ ಅಂತ. ನನಗಂತೂ ಈ ಒಂದು ಫೋನ್ ಇರುವಂಥ ಕ್ಯಾಮ್ರಾ ಕನ್ವಿನ್ಸಿಂಗ್ ಅಂತ ಅನ್ನಿಸ್ತೀವಿ ಒಂದು ಪ್ರೈಸ್ ರೇಂಜಿಗೆ. ಅದಷ್ಟೇ ಅಲ್ಲ, ಈ ಒಂದು ಫೋನ ಫ್ರಂಟ್ ಕ್ಯಾಮ್ರಾದಲ್ಲೂ ಸಹ ನೀವು 4K ವಿಡಿಯೋ ರೆಕಾರ್ಡನ್ನು ಮಾಡ್ಬೋದು. ಯೂಶಲಿ ಎಲ್ಲ ಫೋನಲ್ಲಿ ಬ್ಯಾಕ್ ಸೈಡ್ ನೀವು 4K ರೆಕಾರ್ಡ್ ಮಾಡೋದು ಕೊಟ್ಟಿರ್ತಾರೆ, ಬಟ್ ಇದರಲ್ಲಿ ಫ್ರಂಟಲ್ಲೂ ಸಹ 4K ರೆಕಾರ್ಡನ್ನು ಮಾಡ್ಬೋದು. ಒಂದು ಒಳ್ಳೆ ವಿಷಯ. ಅದರ ಜೊತೆಗೆ ಈ ಒಂದು ಕ್ಯಾಮ್ರಾ ಅಪ್ಲಿಕೇಶನ್ ಒಂದು ಫೀಚರ್ ಇರುವಂಥದ್ದು ಸಿಂಗಲ್ ಟೇಕ್ ಅಂತ ಆಯಿತಾ, ತುಂಬ ಸಖತ್ತಾಗಿದೆ ಈ ಒಂದು ಫೀಚರು. ನೀವು ಸಿಂಗಲ್ ಟೇಕನ್ನು ಸ್ವಿಚ್ ಮಾಡ್ಕೊಂಬಿಟ್ಟು ಏನಾದರೂ ಒಂದು ಸೀನ್ ಆಗ್ತಾಯಿದೆ, ಏನೋ ಒಂದು ನಮ್ಮ ಡಾಗ್ ನೋಡ್ತಾ ಇದ್ದೀರಾ, ಅದನ್ನ ನೀವು ಅದನ್ನು ಕ್ಲಿಕ್ ಮಾಡ್ತೀನಿ ಅಂದರೆ ಆಟೋಮೆಟಿಕ್ ಅದೇ ಪ್ರತಿಯೊಂದನ್ನು ಶೂಟ್ ಮಾಡಿಕೊಡುತ್ತೆ. ಕರೆಕ್ಟ್ ಮೊಮೆಂಟಿಗೆ ಅದೇ ಆಟೋಮೆಟಿಕ್ ಫೋಟೋ ತಕ್ಕೊಳ್ಳುತ್ತೆ, ಲೂಪ್ ಕ್ರಿಯೇಟ್ ಮಾಡುತ್ತೆ. ಇನ್ಸ್ಟಾಗ್ರಾಮಲ್ಲಿ ಲೂಪ್ ಕ್ರಿಯೇಟ್ ಮಾಡುತ್ತೆ ನೋಡಿ, ಅದನ್ನು ಲೂಪ್ ಕ್ರಿಯೇಟ್ ಮಾಡುತ್ತೆ, ಏನು ಟೈಮ್ ಲ್ಯಾಪ್ಸ್ ಮಾಡುತ್ತೆ. ಸೊ ಡಿಫ್ರೆಂಟ್ ಮೋಡಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿರೋ ಡಿಫ್ರೆಂಟ್ ಮೋಡಲ್ಲಿ ಫೋಟೋ ತೆಗೆದ್ಬಿಟ್ಟು ನಿಮ್ಗೆ ಅದನ್ನು ಕೊಡುತ್ತೆ. ಇದೊಂದು ಹೊಸ ಫೀಚರ್ನ ಇದೀಗ ಈ ಒಂದು ಫೋನಲ್ಲಿ ಆ್ಯಡ್ ಮಾಡಿರುವಂಥದ್ದು. ಮೋಸ್ಟ್ಲಿ ಈ ಫ್ಯೂಚರಲ್ಲಿ ಬೇರೆ ಫೋನ್ಗಳಲ್ಲೂ ಸಹ ಈ ಒಂದು ಫೀಚರ್ ಬರ್ಬೋದು. ನನಗೆ ಈ ಒಂದು ಫೀಚರ್ ತುಂಬ ಇಷ್ಟ ಆಯಿತು. ಸೊ ಇದಿಷ್ಟೇ ಒಂದು ಕ್ಯಾಮ್ರಾ ಬಗ್ಗೆ. ಕ್ಯಾಮ್ರಾ ಅಂತೂ ನನಗೆ ತುಂಬ ಇಷ್ಟ ಆಯಿತು. ಇನ್ನೊಂದು ಫೋನ್ ಇರುವಂಥ ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂತಂದರೆ, ಒಂದು ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುವಂಥದ್ದು, ಜೊತೆಗೆ ಫೇಸ್ ಅನ್ಲಾಕ್ಸ್ ಇದೆ. ಎರಡು ಕೂಡ ತುಂಬ ಫಾಸ್ಟ್ ಆಗಿದೆ. ನೀವು ತುಂಬ ಜನ ಕೇಳ್ತಾ ಇದ್ದರೆ ನಾಕ್ಸ್ ಸೆಕ್ಯೂರಿಟಿ ಇದೆಯಾ ಅಂತ. ನಾಕ್ಸ್ ಸೆಕ್ಯೂರಿಟಿ ಈ ಒಂದು ಫೋನಿಗೆ ಸಪೋರ್ಟ್ ಇಲ್ಲ. ಮೋಸ್ಟ್ಲಿ ಫ್ಯೂಚರ್ ಅಪ್ಡೇಟ್ಗಳಲ್ಲಿ ನಾಕ್ಸ್ ಸೆಕ್ಯೂರಿಟಿ ಈ ಒಂದು ಫೋನಿಗೆ ಬರಬಹುದು. ಜೊತೆಗೆ ಇದು ಆಂಡ್ರಾಯ್ಡ್ 10ನ ಬೇಸ್ ಮೇಲೆ ರನ್ ಆಗ್ತಿರುವಂಥ ವಾಯ್ಸ್ ಆಗಿರುವಂಥದ್ದು. ಇದು One UI 2.1 ಆಗಿದೆ. ಸೊ ಲೇಟೆಸ್ಟ್ ಸ್ಯಾಮ್ಸಂಗ್ನ ಒಂದು OS ಥೀಮ್ ಇದರಲ್ಲಿರುವಂಥದ್ದು ಒಂದು ಒಳ್ಳೆಯ ವಿಷಯ. ಇನ್ನು ಈ ಒಂದು ಫೋನ್ ಇರುವಂಥ ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕು ಅಂತಂದರೆ, ಈ ಒಂದು ಫೋನಲ್ಲಿ ನಿಮಗೆ 6000 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು. 6000 mAh ಕೆಪಾಸಿಟಿ ಅಂತಂದರೆ ಯೋಚನೆ ಮಾಡ್ಕೊಳ್ಳಿ, ತುಂಬ ದೊಡ್ಡ ಬ್ಯಾಟ್ರಿ. ನೀವು ಆರಾಮಾಗಿ 2 ದಿನ ನೀವು ಈ ಒಂದು ಫೋನ್ನ ಬ್ಯಾಟ್ರಿಯನ್ನು ಯೂಸ್ ಮಾಡೋ. ಜೊತೆಗೆ AMOLED ಡಿಸ್ಪ್ಲೇ ಆಗಿರೋದ್ರಿಂದ ಕೂಡ ಒಂದು ಬ್ಯಾಟ್ರಿ ಒಂದು ಲೆವೆಲ್ ನಿಮಗೆ ಸೇವ್ ಆಗುತ್ತೆ. ಜೊತೆಗೆ 25 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ನ ಇದೇ ಮೊದಲ ಬಾರಿಗೆ MCSನಲ್ಲಿ ನೀಡ್ತಾ ಇದ್ದಾರೆ. ಅದರ ಜೊತೆಗೆ ನಿಮಗೆ ರಿವರ್ಸ್ ಚಾರ್ಜಿಂಗನ್ನು ಸಹ ಮಾಡ್ಬೋದು. ಈ ಒಂದು ಫೋನಿಂದ ನೀವು ಇನ್ನೊಂದು ಫೋನನ್ನು ಸಹ ನೀವು ಚಾರ್ಜ್ ಮಾಡ್ಬೋದು. ಈ ಒಂದು ಬಾಕ್ಸ್ ಒಳಗೆ ನಿಮಗೆ USB Type-C to Type-C ಡಾಟಾ ಕೇಬಲ್ ನೀಡಿದಾರಲ್ವ, ಸೊ ಅದರಿಂದ ಒಂದು ರೀತಿ ಇನ್ನೊಂಥರ ಯೂಸು. ಈ Type-C ಹಾಕೊಂಬಿಟ್ಟು ಇನ್ನೊಂದು Type-C ಹೊಂದಿರುವಂಥ ಫೋನ ನೀವು ಚಾರ್ಜ್ ಮಾಡ್ಬೋದು. ಒಂದು ಒಳ್ಳೆ ವಿಷಯ ನನಗೆ ಇಷ್ಟಪಡ್ತೀನಿ. ಓವರಾಲ್ ಈ ಒಂದು ಫೋನ್ ನೀವು ಪರ್ಚೇಸ್ ಮಾಡ್ಬೋದು ಅಂತ ಕೇಳ್ತಿದ್ದೀರಾ ಅಂತಂದರೆ, ಈ ಒಂದು ಪ್ರೈಸ್ ರೇಂಜ್ಗೆ ಅಂದರೆ 19,500ಕ್ಕೆ ಒಂದು ಒಳ್ಳೆಯ ಫೋನ್ ಇದಾಗಿದೆ ಆಯಿತಾ. ನಿಮಗೆ ಗೇಮ್ ಆಡಲ್ಲ ನಾನು ಆಯಿತಾ. ಇದರಲ್ಲಿರುವಂಥ ಪ್ರೊಸೆಸರ್ ಒಳ್ಳೆಯ ಪ್ರೊಸೆಸರ್ನೇ, ಒಂದು ಮಿಡ್ ಎಂಡ್ ಪ್ರೊಸೆಸರು. ಗೇಮ್ ಆಡಲ್ಲ ನಾನು ಅಂತ ಅಂದರೆ ಒಂದು ಫೋನ್ ಆರಾಮಾಗಿ ಪರ್ಚೇಸ್ ಮಾಡೋದು. ಪ್ರತಿಯೊಂದು ಕೂಡ ಇದರಲ್ಲಿ ಚೆನ್ನಾಗಿದೆ. ಪ್ರೊಸೆಸರ್ ಒಂದು ಸ್ವಲ್ಪ ಕಡಿಮೆ ಅನ್ನೋದು ಬಿಟ್ಟರೆ ಪ್ರತಿಯೊಂದು ಫೀಚರ್ಸ್ ಇದರಲ್ಲಿ ಅಲ್ಟಿಮೇಟ್ ಆಗಿದೆ. ಇನ್ಫಿನಿಟಿ ಓ ಡಿಸ್ಪ್ಲೇ, ಪಂಚೋಲ್ ಕ್ಯಾಮ್ರಾ, ನಿಮಗೆ AMOLED ಡಿಸ್ಪ್ಲೇ, 6000 mAh ಕೆಪಾಸಿಟಿ ಬ್ಯಾಟ್ರಿ, 25 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರು, ತುಂಬ ಚೆನ್ನಾಗಿರುವಂಥ ಡಿಸೈನು, 64MP ಸೋನಿ ಸೆನ್ಸರ್ ಹೊಂದಿರುವಂಥ ಕ್ಯಾಮ್ರಾ, ಪ್ರತಿಯೊಂದು ಕೂಡ ಈ ಒಂದು ಫೋನಲ್ಲಿ ಚೆನ್ನಾಗಿದೆ. ಬಟ್ ಪರ್ಫಾರ್ಮೆನ್ಸಿಗೆ ಅಂದರೆ ಗೇಮಿಂಗ್ಗೆ ಸ್ವಲ್ಪ ಸ್ಟ್ರಗಲ್ ಮಾಡುತ್ತೆ ಇದು. ಓವರಾಲ್ ನನಗನ್ನಿಸ್ದಂಗೆ ಈ ಒಂದು ಪ್ರೈಸ್ ರೇಂಜಿಗೆ ಈ ಒಂದು ಫೋನ್ ನೀಡ್ತಿರುವಂಥ ಫೀಚರ್ನ ಬೇರೆ ಯಾವ ಫೋನ್ಗಳು ಸಹ ನೀಡ್ತಾ ಇಲ್ಲ. ಮೊದಲನಾಗಿ ಈ ಫೋನ್ ಇರುವಂಥ ಡಿಸ್ಪ್ಲೇ ಯಾರು ನೀಡ್ತಾ ಇಲ್ಲ. 6000 mAh ಕೆಪಾಸಿಟಿ ಬ್ಯಾಟ್ರಿ ಹೊಂದಿರುವಂಥ ಫೋನು, ಅದು ಈ ಪ್ರೈಸ್ ರೇಂಜಲ್ಲಿ. ಸೊ ಇದು ಕಾಂಪಿಟೇಟರ್ಗಳು ನೋಡೋದಕ್ಕೆ ಹೋದರೆ, ಹೌದು ಬೇರೆ ಕಾಂಪಿಟೇಟರ್ಗಳು ಇದಕ್ಕಿಂತ ಪವರ್ನ ಜಾಸ್ತಿ ಹೊಂದಿರುವಂಥ ಪ್ರೊಸೆಸರ್ ನೀಡ್ತಾ ಇದ್ದಾರೆ. ಬಟ್ ಅವರು ಈ ಒಂದು ಡಿಸ್ಪ್ಲೇ ನೀಡ್ತಾ ಇಲ್ಲ, ಮತ್ತು ಇಷ್ಟು ದೊಡ್ಡ ಬ್ಯಾಟ್ರಿ ನೀಡ್ತಾ ಇಲ್ಲ, ಮತ್ತು ಇದರಲ್ಲಿರುವಂಥ ಕ್ಯಾಮ್ರಾ 64MP ಸೋನಿ ಸೆನ್ಸರ್ ಹೊಂದಿರುವಂಥ ಕ್ಯಾಮ್ರಾವನ್ನು ಅವ್ರು ನೀಡ್ತಾ ಇಲ್ಲ. ಸೊ ಅವರು ಕೂಡ ಕೆಲವೊಂದು ಕಾಂಪ್ರಮೈಸ್ನ ಮಾಡಿದ್ದಾರೆ, ಇವರು ಕೂಡ ಕೆಲವೊಂದು ಕಾಂಪ್ರಮೈಸ್ನ ಮಾಡಿದ್ದಾರೆ. ಸೊ ಯೋಚನೆ ಮಾಡಿ, ನಿಮಗೆ ಸ್ಯಾಮ್ಸಂಗ್ ಬ್ರ್ಯಾಂಡ್ ಬೇಕು ಅಂತ ಅಂದರೆ ಈ ಒಂದು ಫೋನ್ ನೀವು ಆರಾಮಾಗಿ ತೊಗೊಬೋದು. ಯೋಚನೆ ಮಾಡ್ಕೊಳ್ಳಿ ಯಾವ ಪರ್ಪಸ್ಗೆ ನೀವು ಒಂದು ಫೋನ್ ತಗೋತಿದ್ದೀರಾ ಅಂತ. ನಾರ್ಮಲ್ ಡೇ ಟು ಡೇ ಯೂಸಿಗೆ ಆರಾಮಾಗಿ ತೊಗೊಬೋದು. ನೀವು ಗೇಮ್ ಆಡಲ್ಲ, ನೀವು ನನ್ನ ಗೇಮ್ ಏನು ಆಡಲ್ಲ ಗುರು, ಆರಾಮಾಗಿ ತೊಗೊಬೋದು. ಒಂದು ಒಳ್ಳೆಯ ಫೋನ್ ನಿಮಗೆ 20,000ಕ್ಕೆ ಅಂದರೆ 19,000-20,000 ರೇಂಜಿಗೆ ಒಂದು ಒಳ್ಳೆಯ ಫೋನ್ ಇದಾಗಿದೆ. ಸೊ ಇದು ನನ್ನ ಒಪಿನಿಯನ್ನು. ಸೊ ನಿಮ್ಗೆ ಇದ್ರ ಬಗ್ಗೆ ಏನನ್ಸುತ್ತೆ, ನಿಮ್ಗೆ ಏನನ್ಸುತ್ತೆ ಈ ಒಂದು ಫೋನ್ ಚೆನ್ನಾಗಿದೆ ಅಂತ ಅನ್ಸುತ್ತೆ ಈ ಒಂದು ಪ್ರೈಸ್ ರೇಂಜಿಗೆ? ನಿಮ್ಮ ಒಪಿನಿಯನ್ನು ಸಹ ಕೆಳಗಡೆ ಕಾಮೆಂಟ್ ಮಾಡಿ. ಒಬ್ಬರಿಗೆ ಒಂದೊಂಥರ ಒಪಿನಿಯನ್ ಅನಿಸ್ಬೋದು, ಬಟ್ ಇದು ನನ್ನ ಒಪಿನಿಯನ್ನು. ನಿಮ್ಗೆ ಏನಿಸುತ್ತೆ ಕಾಮೆಂಟ್ ಮಾಡಿ, ನೋಡ್ತೀನಿ. ಇದಿಷ್ಟು ಈ ಒಂದು ಫೋನ ರಿವ್ಯೂ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ, ಫಸ್ಟ್ ಇಂಪ್ರೆಷನ್ನು. ಸೊ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮತ್ತು ನಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜ್ ಡಿಸ್ಕ್ರಿಪ್ಷನ್ ಇದೆ, ಫಾಲೋ ಮಾಡ್ತಿದ್ದೀನಿ. ಸೇರಿ ನೋಡಿದ್ದೀನಿ.